ಮೇಲೆ ಎಂತ ಗುಳಿಗೆ ಕಟ್ಕಸ್ತೀರಿ ಯಾರಿಗೆ ಎಂತ ಇಲ್ಲ ಅದು ಸೊ ನಮಗೆ ಮೆಸೇಜ್ ಹೇಳ್ಬೇಕಲ್ಲ ಯಾರಿಗೆ ಇಂಥ ಗುಳಿಗೆ ಕಳಿಸ್ತೀವಿ ಅಂದ್ರೆ ಮಂದಿ ಹೇಳ್ಬೇಕು ಬರ್ತೀವಿ ಆ ಗುಳಿಗೆ ನಾವು ಕಳಿಸ್ಕೊಡ್ತೀವಿ ಅಂದ್ರೆ ಮೆಸೇಜ್ ಹಾಕ್ರಿ. ಏನಾಗ್ತಿದೆ ಅಂದ್ರೆ ಈಗ ಬಹಳ ಜನ ಮಾನಸಿಕ ವ್ಯವಸ್ಥೆ ಜೀವ ತಿನ್ನಕ್ ಹೋಗ್ಬೇಡ್ರಿ ಯಾರ್ದು ಅಂತರಿದ್ರೆ ಹೇಳಿ ಕಳಿಸ್ಬೇಕು ಅಂತ. ಅದೇ ನಮಗೆ ಮೆಸೇಜ್ ಹಾಕ್ರಿ, ಯಾರಿಗೆ ಗುಳಿಗೆ ಖಾಲಿ ಆಗಿದೆ, ಫ್ರೆಂಡ್ಸ್ ಇದ್ರೆ ಅವರು ಮೆಸೇಜ್ ಹಾಕ್ರಿ, ನಮ್ಮ ಫ್ರೆಂಡಿಗೆ ಗುಳಿಗೆ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಸ್ವತಃ ಗುಳಿಗೆ ಕಳಿಸ್ಕೊಡ್ತೀವಂತೆ. ಯಾರ್ದು ಜೀವ ತಿನ್ಬೇಡ್ರಿ, ಸಮಾಧಾನವಾಗಿರ್ರಿ, ಮನಸ್ಸಿಗೆ ಜಾಸ್ತಿ ತಾಪ ಮಾಡ್ಕೋಬೇಡ್ರಿ. ಬಿಸಿಲು ಜಾಸ್ತಿ ಇದೆ ಈಗ, ರಾಯಚೂರಾಗಿರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇದೆ, ಮಾನಸಿಕ ವ್ಯವಸ್ಥೆ ಕೆಡ್ತಾ ಇರುತ್ತೆ. ಹಾಗಾಗಿ ಮನಸ್ಸಿಗೆ ತಾಪ ಮಾಡ್ಕೊಳ್ಳೋದೆ ಮೆಸೇಜ್ ಹಾಕ್ರಿ, ಜಸ್ಟ್ ಒಂದು ನಾವು ಗುಳಿಗೆ ಕಳಿಸ್ಕೊಡ್ತೀವಿ. ಏನಂತೀರಿ ನೀವು? ಒಳ್ಳೇದು. ನೀವು ಹೆಲ್ತ್ ಟಿಪ್ಸ್ ಕೊಡ್ತಾನೆ ಇಲ್ಲ, ನೀವು ಬರ್ತಾ ಹೇಳಿದ್ರೆ ನಮಗೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಎಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಸರ್ ಒಂದು ಜೂಮ್ ಮಾಡಪ್ಪ. ಒಗ್ಗರಣೆ ತಿನ್ಬಾರ್ದು ಅಂತ ಇದ್ದಾರೆ ಸರ್. ನೀವು ಚಿಂಗ್ಚಾಂಗ್ ಒಂಥರ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಇದ್ರ ಸಿಗರೇಟ್ ಏನಂತೀರಿ? ಚಿಂಗ್ಚಾಂಗ್ ಹಾಕಂತ ಮುಂದೆ ನಾನು ಚಿಂಗ್ಚಾಂಗ್ ಆಗ್ಬೇಕಂತೀರಾ? ನೀವು ಗುಳಿಗೆ ತಗೊಂತೀರಿ? ಉತ್ತರ ಕೊರಿಯಾ ನಮ್ಮ ಕ್ಯಾಮ್ರಾಮನ್ ಶರಣಬಸು ಅವರೇ, ಪ್ರಕಾಶ್ ಅವ್ರಿಗೆ ಗುಳಿಗೆ ಕಳಿಸ್ಕೊಡ್ರಿ. ನೀವು ಅವ್ರಿಗೆ ಕೊಡ್ಲಿ ಗುಳಿಗೆ. ನಿಮ್ದು ಅಡ್ರೆಸ್ ನಮಗೆ ಮೆಸೇಜ್ ಮಾಡಿ, ನಾವು ನಿಮ್ಗೆ ಗುಳಿಗೆ ಕಳಿಸ್ಕೊಡ್ತೀವಿ. ಖಂಡಿತ ಯಾರ ಜೀವ ತಿನ್ಬೇಡ್ರಿ, ಯಾರ್ಯಾರಿಗೆ ವ್ಯವಸ್ಥೆ ಕೆಟ್ಟಿದೆ ದಯವಿಟ್ಟು ಗುಳಿಗೆ ಖಾಲಿ ಆಗಿದ್ರೆ ಮೆಸೇಜ್ ಹಾಕ್ರಿ, ಖಂಡಿತ ಕಳಿಸ್ಕೊಡ್ತೀವಿ. ನಾವು ಅಡ್ರೆಸ್ ಹಾಕ್ರಿ ನಿಮ್ದು, ಗುಳಿಗೆ ಕಳಿಸ್ಕೊಡ್ತೀವಿ, ಖಂಡಿತವಾಗಿ ಕಳಿಸ್ಕೊಡ್ತೀವಿ. ಯಾರಿದ್ರೆ ಹೇಳ್ರಿ ನೀವು ಒಂದ್ಸಲ. ಖಂಡಿತ ಆಯ್ತು. ಮಲ್ಲಯ್ಯ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೆ ಆಶೀರ್ವಾದ ಮಾಡಿ. ಇವ್ರಿಗೆ ಗುಳಿಗೆ ಕೊಡಪ್ಪ.